ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಾಮ್. ಒಂದು ಅಪ್ಡೇಟ್, ಬಿಗ್ ಅಪ್ಡೇಟ್ ಬರ್ತಾ ಇದೆ ICC ಕಡೆಯಿಂದ ಮಾಮ್. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರಿಲೇಟೆಡ್ 4th ಕನ್ಸಿಕ್ಯೂಟಿವ್ ಟೈಮ್ ಕೂಡ ಇಂಗ್ಲೆಂಡ್ ಅಲ್ಲೇ ಫೈನಲ್ಸ್ ನ ನಡೆಸಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರಂತೆ. ICC ಅವರು ಫಸ್ಟ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಗಿದ್ದು, ಫೈನಲ್ಸ್ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ಸೊ ಅದನ್ನ ಸೌದಾಂಪ್ಟನ್ ಅಲ್ಲಿ ಸೋತಿದ್ದಂತೂ ಆಯ್ತು. ಎರಡನೇದು ಓವಲ್ ಅಲ್ಲಿ ಸೋತಿದ್ದಂತೂ ಆಯ್ತು ಆಸ್ಟ್ರೇಲಿಯಾ ಮೇಲೆ. ಇವಾಗ ಮೂರನೇದು ಲಾರ್ಡ್ಸ್ ಅಲ್ಲಿ ನಡೆಸಬೇಕು ಅಂತ ನಿರ್ಧಾರ ಆಲ್ರೆಡಿ ಆಗೋಗ್ಬಿಟ್ಟಿತ್ತು ಮುಂಚೆನೆ. ಸೊ ಇವಾಗ ಲಾರ್ಡ್ಸ್ ಅಲ್ಲೇ ನಡೆಸ್ತಾರೆ ಮೂರನೇದು 2025 ಈ ಸೈಕಲ್ದು. 2027 ಸೈಕಲ್ದು ಕೂಡ ಇವರು ಅಲ್ಲೇ ನಡೆಸಬೇಕು, ಇಂಗ್ಲೆಂಡ್ ಅಲ್ಲೇ ನಡೆಸಬೇಕು. 4th ಕನ್ಸಿಕ್ಯೂಟಿವ್ ಟೈಮ್ ಇಂಗ್ಲೆಂಡ್ ಅಲ್ಲಿ ನಡೆಸಬೇಕು ಅಂತ ಅನ್ಕೊಂಡಿದ್ರಂತೆ. ವಾಯ್ ಅಂತ ಕ್ವಶನ್ ಅಂತೂ ಖಂಡಿತ ಬರುತ್ತೆ. ಏನಕ್ಕೆ ರೋಹಿತ್ ಶರ್ಮಾ ಅವರು ಕೂಡ ಒಂದು ಕ್ವಶನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವ್ರೇನು ಇವಾಗ ಕ್ವಶನ್ ಮಾಡ್ತಾ ಇರೋದಂತಲ್ಲ, ಅವಾಗ್ಲೇ ಕ್ವಶನ್ ಮಾಡಿದ್ರು. ಯಾವಾಗ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೆಕೆಂಡ್ ಟೈಮ್ ಸೋತ್ವೋ, ಜೊತೆಗೆ ಇವ್ರು ಯಾವಾಗ ಅನೌನ್ಸ್ ಮಾಡಿದ್ವೋ ನೆಕ್ಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ ಕೂಡ ಲಾರ್ಡ್ಸ್ ಅಲ್ಲಿದೆ ಅಂತ ಯಾವಾಗ ಅನೌನ್ಸ್ ಮಾಡಿದ್ರು, ಅವಾಗ ರೋಹಿತ್ ಶರ್ಮಾ ಸಿಕ್ಕಾಪಟ್ಟು ಟ್ರಿಗರ್ ಆಗಿ ಹೋಗ್ಬಿಟ್ಟಿತ್ತು. ಏನಕ್ಕೆ ಯಾವಾಗ್ಲೂ ಇಂಗ್ಲೆಂಡಿಗೆ ತಗೊಂಡೋಗಿ ಇಡ್ತಾ ಇದ್ದೀರಾ? ಆ್ಯಂಡ್ ಯಾವಾಗ್ಲೂ ಇವಾಗ ವರ್ಲ್ಡ್ ಕಪ್ ವಿಚಾರದಲ್ಲಿ ಬಂತು ಅಂತಂದ್ರೆ ಕೆಲವೊಂದು ಸಲ ಇವಾಗ ನವೆಂಬರ್ ನಡೆಸಿದ್ರು ಅಂತಂದ್ರೆ ಒಂದೊಂದು ಟೈಮು ಅರ್ಲಿ ನಡೆಸೋ ಥರ ಆಗುತ್ತೆ, ಒಂದೊಂದು ಟೈಮ್ ಅದೇ ಇವಾಗ ಮಂತ್ಗಳಂತೂ ವೇರಿಯೇಷನ್ ಅಂತೂ ಇದ್ದೇ ಇರುತ್ತೆ. ಇವಾಗ ನೋಡಿ ಜೂನಲ್ಲಿ ನಡೆಸ್ತಾ ಇದ್ದಾರೆ T20 ವರ್ಲ್ಡ್ ಕಪ್ನ, ಕೆಲವೊಂದ್ಸಲಿ ನವೆಂಬರಲ್ಲಿ ಆಗಿತ್ತು, ಕೆಲವೊಂದ್ಸಲಿ ಅಕ್ಟೋಬರ್ ಆಗಿತ್ತು. ಸೊ ಈ ತರ ವೇರಿಯೇಷನ್ ಅಂತೂ ಇರುತ್ತೆ. ಯಾವಾಗಲೂ ಏನಕ್ಕೆ ಜೂನಲ್ಲಿ ನಡೆಸ್ತೀರಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನ? ಜೂನಲ್ಲೇ ಆಫ್ಟರ್ IPL ಏನಕ್ಕೆ ಅಂತ ಒಂದು ಕ್ವೆಶನ್ ರೋಹಿತ್ ಶರ್ಮಾ ಅವರು ಕೇಳಿದ್ರು. ಸೊ ಅದಕ್ಕೂ ಕೂಡ ಉತ್ತರ ಇಲ್ಲ. ಮತ್ತೆ ಜೂನಲ್ಲೇ ನಡೆಸೋ ಸಾಧ್ಯತೆನೂ ಕೂಡ ಇದೆ. 2025 ಜೂನಲ್ಲಿ IPL ಆಗಿದ್ದ ತಕ್ಷಣ ಎಲ್ಲ IPL ಗುಂಗಲ್ T20 ಗುಂಗಲ್ ಬಂದಿರ್ತಾರೆ, ಅಲ್ಲಿ ದಬಾಕೊಂಡ್ಬಿಡ್ಲಿ ಅಂತನ ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ. ನಮಗೆ ಈ ತರ ಆಗ್ತಾ ಇದೆ, ನಮ್ಗೆ ಒಂಥರ ಮೋಸ ಆಗ್ತಿದೆ ಅನ್ನೋ ತರ ರೋಹಿತ್ ಶರ್ಮಾ ಅವರು ಹೇಳಿದ್ರು. ಹಂಗ್ ನೋಡಕ್ ಹೋಯ್ತು ಅಂದ್ರೆ 4 ಸಲ ಅಗತ್ಯತೆ ಇಲ್ಲ ಒಂದೇ ಇದರಲ್ಲಿ ಆರ್ಗನೈಸ್ ಮಾಡೋದು. ಬೇರೆ ಬೇರೆ ಕಂಟ್ರಿಗಳಲ್ಲಿ ಇಂಡಿಯಾದಲ್ಲೇ ಆರ್ಗನೈಸ್ ಮಾಡಿ ಅಂತ ನಾವು ಕೇಳ್ತಿಲ್ಲ. ಬೇರೆ ನೇಷನ್ಸ್ಗಳು ನೋಡಬೇಕು, ಸೌತ್ ಆಫ್ರಿಕಾನೋ ಅಥವಾ ಆಸ್ಟ್ರೇಲಿಯಾನೋ ಅಥವಾ ಯಾವ್ದಾರ ನೇಷನ್ ಡಾಮಿನೇಟ್ ಮಾಡಿರುವಂಥ ನೇಷನ್ ಯಾವ್ದು ಇಂಡಿಯಾನೋ ಯಾವ್ದಾರ ಒಂದಕ್ಕೆ ಇಟ್ಟರೆ ಆಗುತ್ತೆ. 4 ಬಾರಿ ಒಂದೇ ನೇಷನ್ ಏನು ಪ್ರಪಂಚದಲ್ಲಿ ಕ್ರಿಕೆಟ್ ಗ್ರೌಂಡೇನೆ ಗತಿ ಇಲ್ಲ ಅನ್ನೋ ಥರ ಹೋಗ್ಬಿಟ್ಟು ಅಲ್ಲೇನೆ. ಹೌದು, ರೆಪ್ಯುಟೇಷನ್ ಇರುವಂಥ ಗ್ರೌಂಡ್ಗಳು, ಓವಾಲು, ಲಾರ್ಡ್ಸ್ ಇವೆಲ್ಲ ಗೊತ್ತು, ರೆಪ್ಯುಟೇಷನ್ ಇರುವಂಥ ಗ್ರೌಂಡ್ಸ್ಗಳು, ಟೆಸ್ಟ್ ಕ್ರಿಕೆಟ್ ಎಲ್ಲ ಉಟ್ಕೊಂಡ್ ಬಂದಂಥ ನೇಷನ್ ಇಂದ. ಸೊ ಅಲ್ಲೇ ಜಾಸ್ತಿ ಆಡ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೂ ಕೂಡ ಗೊತ್ತು. ಬಟ್ ಆದ್ರೂ 4 ಸಲ ಫೈನಲ್ ನಡೆಸಬೇಕು ಅಂತಂದ್ರೆ ಅದು ಏನೋ ಅಲ್ಲಿರೋಂಥ ಟೀಮೇ ಆಡ್ತಾ ಇಲ್ಲ. ಅಲ್ಲಿ ಇಂಗ್ಲೆಂಡ್ ಆಡೇ ಇಲ್ಲ ಫೈನಲ್ಸ್ನ 2 ಸಲ. ಈ ಸಲ ಆಡ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಬೇರೆ ನೇಷನ್ ಹೋಗ್ಬಿಟ್ಟು ಆಡೋದು ಹೆಂಗಿರುತ್ತೆ ಅಲ್ಲ, ಒಂಥರ ವಿಚಿತ್ರವಾಗಿರುತ್ತೆ. ಒಟ್ಟಿನಲ್ಲಿ ಇದ್ರ ಬಗ್ಗೆ ICC ಏನಾನ ಒಂದು ಡಿಸಿಷನ್ ತಗೊಂಡು ಇವಾಗ ಆಲ್ರೆಡಿ 2025 ಅಂತೂ ನಿಗದಿ ಆಗೋಗ್ಬಿಟ್ಟಿದೆ ಲಾರ್ಡ್ಸ್ ಅಲ್ಲಿ ಅಂತ. ಸೊ ಇದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. 2027 ಬೇಕಾದ್ರೆ ಚೇಂಜ್ ಮಾಡ್ಬೋದು. ಬಟ್ ಇವಾಗ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ರೆ ಇಂಗ್ಲೆಂಡ್ ಅಲ್ಲೇ ನಡೆಸ್ತೀವಿ 4ನೇ ಕನ್ಸಿಕ್ಯೂಟಿವ್ ಟೈಮ್ ಅಂತ. ಇದು ನನ್ನ ಪ್ರಕಾರ ಚೇಂಜ್ ಆಗ್ಬೇಕು ಗುರು. 4 ಟೈಮ್ ಇವಾಗ 4 ವರ್ಲ್ಡ್ ಕಪ್ ಕನ್ಸಿಕ್ಯೂಟಿವ್ ಆಗಿ ಒಂದೇ ನೇಷನ್ ಅಲ್ಲಿ ನಡೀತು ಅಂತಂದ್ರೆ ಹೆಂಗಿರುತ್ತೆ ಹೇಳಿ? ಬೇರೆಯವ್ರಿಗೆಲ್ಲ ಉರಿಯೋದಿಲ್ವಾ? ಉರ್ದೇ ಉರಿಯುತ್ತೆ. ಜೊತೆಗೆ ಫೈನಲ್ ಆಡ್ಬಿಟ್ಟು 2 ಸಲ ಸೋತಿರುವಂತ ಇಂಡಿಯಾಗೆ ಉರಿಯೋದಿಲ್ವಾ? ಆಬ್ವಿಯಸ್ಲಿ ಉರ್ದೇ ಉರಿಯುತ್ತೆ. ಬೇರೆ ಕಡೆ ಇಟ್ಟರೆ ಅಟ್ಲೀಸ್ಟ್ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಇತ್ತೇನೋ, ಅದು ಕೂಡ ಇವಾಗ ನಮ್ಮ ಇಂಡಿಯಾಗೆ ಕಡಿಮೆ ಆಗಿದೆ. ಅಂದ್ರೆ ಲಾರ್ಡ್ಸ್ ಅಲ್ಲಿ ಟ್ರೈನ್ ಗೆಲ್ಲೋದೇ ಇಲ್ಲ ಅಂತ ಅಲ್ಲ, ಒಟ್ಟಲ್ಲಿ ಏನೋ ನಮ್ಮ ಕಡೆ ಆಗ್ತಾ ಇಲ್ಲ. ಇಂಗ್ಲೆಂಡ್ ಅಲ್ಲಿ ಮ್ಯಾಚ್ಗಳು ಇಟ್ಟಾಗ ಎಲ್ಲ ಥ್ರೂಔಟ್ ದ ಸೈಕಲ್ ಫುಲ್ ಮಸ್ತಾಗಿ ಆಡ್ಕೊಂಡ್ ಬಂದಿರ್ತೀವಿ. ಬಟ್ ಫೈನಲ್ ಹೋಗ್ಬಿಟ್ಟು ಕಾಲೆತ್ಕೊಂಡ್ಬಿಡ್ತೀವಿ, ಡಾಮಿನೇಟ್ ಮಾಡ್ಕೊಂಡ್ ಬಂದಿರ್ತೀವಿ, ಕಾಲೆತ್ಕೊಂಡ್ಬಿಡ್ತೀವಿ. ಅದೇನೋ ಗೊತ್ತಿಲ್ಲ, ಫೈನಲ್ಲು ಸೆಮಿಫೈನಲ್ ಅಂದ್ರೆ ನಮ್ಮ ಇಂಡಿಯನ್ ಟೀಮ್ಗೆ ಆಗದೇ ಇಲ್ವೇನೋ. ಈ ತರ ICC ಅವರು ಕೂಡ ನಿರ್ಧಾರ ಮಾಡಿದರೆ. ಗೊತ್ತಿಲ್ಲ ಏನಕ್ಕೆ ಈ ಥರ ಡಿಸಿಷನ್ ಮಾಡಿದರೆ. 4ನೇ ಕನ್ಸಿಕ್ಯೂಟಿವ್ ಟೈಮ್ ಇಲ್ಲೇ ಇಡಬೇಕು ಅಂತ. ನನ್ನ ಪ್ರಕಾರ ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಕ್ರಿಕೆಟ್ ಕಂಡುಹಿಡಿದಿರುವಂಥ ದೇಶ, ಎಲ್ಲ ಇಲ್ಲಿಂದನೇ ರೂಲ್ಸ್ ಎಲ್ಲ ಉತ್ಪತ್ತಿ ಆಗಿದ್ದು, ಅದು ಇದು ಅಂತ ಏನೋ ಒಂದು ಕ್ರಿಕೆಟಿಗೆ ಜೊತೆಗೆ ಇಂಗ್ಲೆಂಡಿಗೆ ಒಂದು ಸ್ವಲ್ಪ ಕ್ರೆಡಿಟ್ ಕೊಡಬೇಕು ಅಂತ ಬಹುಶಃ ಇಲ್ಲಿ 4ನೇ ಕನ್ಸಿಕ್ಯೂಟಿವ್ ಟೈಮ್ ಫೈನಲ್ನ ಇಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ನೋಡೋಣ ಗುರು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನನಗಂತೂ ಡಿಸಪಾಯಿಂಟ್ ಆಯಿತು. 27 ಕೂಡ 25 ಏನೋ ಬಿಡು ಗುರು, ಅದನ್ನು ಬಿಡೋಕ್ಕಾಗದು. ಯಾಕಂದ್ರೆ 2 ಕನ್ಸಿಕ್ಯೂಟಿವ್ ಟೈಮ್ ಆಗಿದಾಗಲೇ ನಮಗೆ ಉರ್ದಿತ್ತು. ಏನು ಗುರು ಇಂಗ್ಲೆಂಡಲ್ಲಿ ಆಡಿಸ್ತಾ ಇದ್ದಾರೆ ಅಂತ. ಇವಾಗ 3ನೇ ಕನ್ಸಿಕ್ಯೂಟಿವ್ ಟೈಮ್ ಇವಾಗಲೇ ಉರ್ದಿತ್ತು ನಮಗೆ. ಈ 4ನೇ ಟೈಮ್ನು ಇಲ್ಲಿ ಇಂಗ್ಲೆಂಡಲ್ಲೇ ಅಂತ ಅಂದರೆ ನಿಮಗೇನು ಅನ್ನಿಸ್ತಾ ಇದೆ? ಕಾಮೆಂಟ್ ಸೆಕ್ಷನ್ ಹಾಕಿ. ರೋಹಿತ್ ಶರ್ಮಾ ಅವ್ರು ಈ ವಿಷಯ ಕೇಳ್ಬಿಟ್ಟು ಪಿತ್ತ ನೆತ್ತಿ ಏರ್ಬಿಟ್ಟಿರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಪರ್ಸ್ನಲಾಗಿ ಏನು ಅನ್ನಿಸ್ತಿದೆ 4ನೇ ಕನ್ಸಿಕ್ಯೂಟಿವ್ ಟೈಮ್ ಅಂತೆ ಕಾಮೆಂಟಲ್ಲಿ ಹಾಕಿ. ಸಿಗೋಣ, ಬೊಬ್ಬಾ.